ಹಲೋ ಹಲೋ ಸರ್, ದೀಪಕ್ ಅವರ ಮಾತಾಡ್ತಾ ಇರೋದು. ಡಿಮ್ಯಾಟ್ ಅಕೌಂಟ್ ಇದೆನಾ ಸರ್ ನಿಮ್ಮದು? ಟ್ರೇಡಿಂಗ್ ಮಾಡ್ತಾ ಇದ್ದೀರಾ? ವಿ ಆರ್ ಫ್ರಮ್ ಅಡ್ವೈಸರಿ ಕಂಪನಿ ಸರ್. ಹಲೋ ಹಲೋ ಹೇಳಿ ಸರ್. ಸರ್, ಏನೋ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರಿ. ನಾನು ನೋಡಿದೆ, ನೀವು ಮಾತು ಕೇಳಿಸ್ಕೊಂಡೆ. ಏನೋ 10% 15% ತಿಂಗಳಿಗೆ ಡಬಲ್ ಮಾಡ್ಬೋದು ಅಂತ ಹೇಳಿದ್ರಲ್ಲ ಸರ್, ಹೆಂಗ್ ಸರ್ ಅದು ಮಾಡೋದು? ನಾವು ಹೇಳಿದ್ದನ್ನ ಫಾಲೋ ಮಾಡಿದ್ರೆ ಸಾಕು. ನಮ್ಮೂರು ಮಲೆನಾಡು ಗೊತ್ತಲ್ಲ, ಸಿಕ್ಕಾಪಟ್ಟೆ ಮಳೆ ಅಲ್ಲಿ ತುಂಬಾ ಟೈಮಲ್ಲಿ. ಬಟ್ ಆದ್ರೆ ವೆದರ್ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಇನ್ನು ನೆಕ್ಸ್ಟ್ ಚಳಿಗಾಲ ಬಂದ್ರೆ ಅಂತೂ ಇನ್ನೂ ಸೂಪರ್. ಓ, ಕಂಟಿನ್ಯೂಸ್ ಆಗಿ ಮೆಸೇಜ್ ಬರ್ತಾ ಇದೆ. ಸ್ಯಾಲ್ರಿ ಕ್ರೆಡಿಟ್ ಆಯ್ತು ಗುರು. ಇನ್ವೈಟ್ ಮಾಡಿದ್ದು ಸ್ಯಾಲ್ರಿ ಕ್ರೆಡಿಟ್ ಆಗ್ತಿದೆ. ಸಖತ್ತು, ಏನ್ ಲಕ್ಕಿ ನೀವು. ಹಾಗಂತ ಪಾರ್ಟಿ ಕೇಳ್ಬೇಡ, ಪಾರ್ಟಿ ಕೊಡಲ್ಲ. ತೀರೆ ರದ್ದೆ ಸ್ಪಾನ್ಸರ್ ಕ್ರೆಡಿಟ್ ಆಯ್ತಲ್ಲ. ಇದು ಬಿಟ್ಟು ಬೇರೆ ಎಣ್ಣೆ ಪಾರ್ಟಿ ಬೇಕು. ಓಕೆ. ಅಯ್ಯ, ನಾನ್ ಲಕ್ಕಿ. ನೀನ್ ಬಂದ ತಕ್ಷಣ ಸ್ಯಾಲ್ರಿ ಬಂತು ಅಂತ ಅನ್ಕೊಂಡ್ರೆ, ಇಲ್ಲಿ ನೋಡಿದ್ರೆ ಬಂತು ಹೋಯ್ತು EMI ಪೂರ್ತಿ. ಏನ್ EMI? ಹೌಸ್ ಲೋನ್ EMI ತಗೊಂಡ್ಬಿಟ್ಟಿದ್ದೇನೆ. ಅಷ್ಟಕ್ಕಷ್ಟು ಅದಕ್ಕೆ ಹೋಗ್ತಾ ಇದೆ. ಏನಾದ್ರು ಪ್ಲಾನ್ ಮಾಡ್ಬೇಕು ಇದಕ್ಕೆ. ಈಗಾದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕು ಇದಕ್ಕೆ. ಏನಾದ್ರು ಏನೊಂದ್ 5,000 ಇದೆ ಇವಾಗ, ಅದ್ರಲ್ಲಿ ಜೀವನ ಮಾಡ್ಕೊಬೇಕು ನಾನು. ಇದು ನೀನೇ ದುಡ್ಡು ಕೊಡ್ಬೇಕು ಇವಾಗ. ಒಂದ್ ನಿಮಿಷ, ಕಾಲ್ ಬರ್ತಾ ಇದೆ. ಹಲೋ ಹಲೋ ಸರ್, ದೀಪಕ್ ಅವರ ಮಾತಾಡ್ತಾ ಇರೋದು. ಹೌದು ಸರ್. ಡಿಮ್ಯಾಟ್ ಅಕೌಂಟ್ ಇದೆನಾ ಸರ್ ನಿಮ್ಮದು? ಹೌದು ಸರ್. ಟ್ರೇಡಿಂಗ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಸರ್. ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದೀರಾ? ಇಲ್ವಲ್ಲ ಸರ್. ವಿ ಆರ್ ಫ್ರಮ್ ಅಡ್ವೈಸರಿ ಕಂಪನಿ ಸರ್. ಸೊ ಕಂಪನಿ ಮೇಲೆ ರಿಸರ್ಚ್ ಮಾಡಿ ಕಂಪನಿ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದನ್ನ ಸೊ ನಾವು ಹೇಳ್ತಾ ಹೋಗ್ತೀವಿ. 10 to 12% ಒಳ್ಳೆ ಪ್ರಾಫಿಟ್ ನ ಮಾಡ್ಕೊಡ್ತಾ ಹೋಗ್ತೀವಿ. 10 to 12%. ಓಕೆ ಓಕೆ. ಹಾ ಸರಿ. ಇವಾಗ ಫ್ರೀ ಇದ್ರೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಸರ್. ಓಕೆ ಓಕೆ ಸರ್, ನನಗೆ ಒಂದು 1/4 ಗಂಟೆ ಟೈಮ್ ಕೊಡಿ ಸರ್. ನಾನು ಒಂಚೂರು ಆಚೆ ಇದ್ದೀನಿ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಸರ್. ಹಂಗಾರೆ ಓಕೆ 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 ಶೋರ್ ಸರ್. ಓಕೆ ಸರಿ ಮಗ, ನನ್ಗೊಂದು ಕಾಲ್ ಬಂತು. ನನ್ಗೊಂಚೂರು ಒಂದು ಕಾಲ್ ಇದೆ, ನಾನು ಆಮೇಲೆ ಸಿಗ್ತೀನಿ. ಟೀಗೆ ಒಂದು ದುಡ್ಡು ಕೊಟ್ಬಿಡು ಮಗ. ಬಾಯ್ ಬಾಯ್. ಜೋರಾಗಿ ಅಳುವ ಕಂದ ಇವಳನ್ನ ಕಂಡಾಗಿಂದ ಬಾಯ್ ತುಂಬಾ ನಗು. ಹಲೋ ಹಲೋ ಹೇಳಿ ಸರ್. ಸರ್, ಇವಾಗಷ್ಟೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಏನೋ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರಿ. ಹಾ ಸರ್, ಹೌದು. ನಾನು ನೋಡಿದೆ, ನೀವು ಮಾತು ಕೇಳಿಸ್ಕೊಂಡೆ. ಏನೋ 10% 15% ತಿಂಗಳಿಗೆ ಡಬಲ್ ಮಾಡ್ಬೋದು ಅಂತ ಹೇಳಿದ್ರಲ್ಲ ಸರ್, ಹೆಂಗ್ ಸರ್ ಅದು ಮಾಡೋದು? ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅಂತ ನಾವು ಕಾಲ್ಸ್ ಕೊಡ್ತಾ ಹೋಗ್ತೀವಿ. ಓಕೆ, ನೀವು ಕಾಲ್ಸ್ ಕೊಡ್ತೀರಾ ನನಗೆ? ಹೌದು ಸರ್. ಓಕೆ ಓಕೆ ಓಕೆ. ನಾನು ಏನ್ ಮಾಡ್ಬೇಕು? ಅಷ್ಟೇ ಸರ್, ನಾವ್ ಹೇಳಿದ್ದನ್ನ ಫಾಲೋ ಮಾಡಿದ್ರೆ ಸಾಕು. ಓಕೆ, ನನ್ನೇನು ಮಾಡೋದು ಬೇಡ. ಬೈ ಸೆಲ್ ಓದಿದ್ರೆ ಆಗೋಯ್ತು ಅಷ್ಟೇನಾ? ನೀವು ಏನ್ ಹೇಳ್ತೀರೋ ಅದನ್ನ ಮಾಡಿದೀನಿ ಸರ್. ದುಡ್ಡು ಬರುತ್ತೆ ನನಗೆ? ಹೌದಾ, ಸರಿ ಸರಿ ಸರ್. ಓಕೆ. ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಮಾರ್ಕೆಟ್ ಮೇಲೆ ಹೋಗಿದೆ, ಒಳ್ಳೆ ಪ್ರಾಫಿಟ್. ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಮಾರ್ಕೆಟ್ ಮೇಲೆ ಹೋಗಿದೆ, ಒಳ್ಳೆ ಪ್ರಾಫಿಟ್. ಮಾರ್ಕೆಟ್ ಮೇಲೆ ಹೋಗುತ್ತೆ, ಮಾರ್ಕೆಟ್ ಕೆಳಗಡೆ ಬೀಳುತ್ತೆ.
ಮಾರ್ಕೆಟ್ ಕೆಳಗಡೆ ಬಿತ್ತು. ತಡಿ ಮಗ ಒಂದು ನಿಮಿಷ, ಇವನ್ನೆಲ್ಲೋ ನೋಡ್ದಂಗೆ ಇದೆಯಲ್ಲ. ನಂಗೆ ಮತ್ತೆ ಇನ್ನೊಂದ್ಸಲ ಸಿಗ್ತೀನಿ, ಓಕೆನಾ? ನಾ ಮತ್ತೆ ಬಿಟ್ಟು ಹೌದಾ? ಏನೋ ಮಗ ನೀನು ಇಲ್ಲಿ ಕೂತಿದ್ಯಾ? ಏನೋ ಮಗ ನೀನಿಲ್ಲಿ? ಏನ್ ಇಷ್ಟ ದಿನ ಕಾಣಿಸ್ಲಿಲ್ಲ? ಓ, ನಂದೊಂದು ದೊಡ್ಡ ಕತೆ ಮಗ. ಬನ್ನಿ ಬ್ರೋ, ಏನಾಯ್ತು? ಅವತ್ತು ನೀನ್ ಸಿಕ್ದಿಯಲ್ಲ, ನೀನ್ ಸಿಕ್ದಾಗ ಒಂದ್ ಕಾಲ್ ಬಂತಲ್ಲ, ಅವ್ನ್ ಫೋನ್ ಮಾಡಿ ಇಂಟ್ರಾಡೇ ಕಳ್ಸ್ಕೊಡ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತೆಲ್ಲ ಹೇಳ. ನನ್ಗೂ ದುಡ್ಡು ಅವತ್ತು ಫುಲ್ ಶಾರ್ಟೇಜ್ ಇತ್ತು, ಏನಾರ ಒಂದ್ ಮಾಡ್ಬೇಕು ಅನ್ನೋ ಇದಿತ್ತು. ಫಸ್ಟ್ ರೇಟ್ ನೋಡ್ದೆ, ಅದು 10,000 ರೂಪಾಯಿ ದುಡ್ಡು ಹಾಕ್ದೆ, 2,000 ಲಾಭ ಬಂತು. ಸೊ ಏನೋ ಆಗತ್ತೇನೋ ಅಂತ ಹೇಳಿ ತಗೊಂಡೆ. ಆಮೇಲೆ ನಾನೇನ್ ಅನ್ಕೊಂಡೆ, ದುಡ್ಡು ಇರ್ಲಿಲ್ಲ, ಏನೋ ಮಾಡ್ಬೇಕು ಅಂತ ಆಸೆ ಬಿದ್ಬಿಟ್ಟು ಅವನು ಹಾಕು ದುಡ್ಡು ಅಂದ. 10,000 ರೂಪಾಯಿ ಹಾಕ್ದೆ. 10,000 ರೂಪಾಯಿ ಹಾಕ್ದೆ, ಮೊದಲನೇ ಟ್ರೇಡ್ ಹಾಕ್ದೆ, ಒಂದ್ 3-4 ಸಾವಿರ ಲಾಭ ಬಂತು. ಆಮೇಲೆ ಮತ್ತೆ ಬಂತಲ್ಲ ಲಾಭ ಅಂತ ಹೇಳಿ ನೆಕ್ಸ್ಟ್ ಟ್ರೇಡ್ 20,000 ಹಾಕ್ದೆ. ಅಷ್ಟು ಇಲ್ಲ, 20 ಹಾಕ್ದೆ, ಇನ್ನೂ ಇತ್ತು, 20 ಹಾಕ್ದೆ. 20ರಲ್ಲಿ ನನ್ಗೇನಾಯ್ತು ಅಂದ್ರೆ ಆ ಟ್ರೇಡ್ 9,000 ಲಾಭ ಬಂದ್ಬಿಡ್ತು. ಅದಾದ್ಮೇಲೆ ಎಲ್ಲ ಚೆನ್ನಾಗಿ ಕಾಲ್ಸ್ ಕೊಡ್ತಾ ಇದ್ದಾನಲ್ಲ, ಚೆನ್ನಾಗಿ ಲಾಭ ಬರ್ತಾ ಇದೆಯಲ್ಲ ಅಂತ ಅನ್ಕೊಂಡು ಏನ್ ಮಾಡ್ದೆ ಅಂದ್ರೆ ಹಂಗೆ ಒಂದು 15 ದಿನ ನೋಡ್ದೆ. ಚೆನ್ನಾಗೆ ಬರ್ತಾ ಇತ್ತು ಲಾಭ, ಚೆನ್ನಾಗಿ ಲಾಭ ಬರ್ತಾ ಇದೆ ಅಂತ ಹೇಳಿ ಫ್ರೆಂಡ್ಸ್ ಹತ್ರ ಎಲ್ಲ ಸಾಲ ಮಾಡಾಕ್ಬಿಟ್ಟೆ ದುಡ್ಡನ್ನ. ಆಯ್ತು, ಎಲ್ಲರೂ ಕೊಟ್ರು ದುಡ್ಡನ್ನ, ಅವ್ರೆಲ್ಲ ದುಡ್ಡು ಕೊಡ್ತಾ ಇದಾರೆ. ನಾನು ಏನ್ ಅನ್ಕೊಂಡೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇನ್ನು ದಿನಕ್ಕೊಂದ್ 15-20 ಸಾವಿರ ದುಡ್ದು ಬಿಡ್ಬೋದು, ನೆಕ್ಸ್ಟ್ ಇನ್ನೊಂದು ತಿಂಗಳೊಳಗಡೆ ನಾನು ಲಕ್ಷಾಧಿಪತಿ ಆಗ್ಬೋದು, ಆಮೇಲೆ 1 ವರ್ಷದೊಳಗಡೆ ಕೋಟ್ಯಾಧಿಪತಿ ಆಗ್ಬೋದು ಅಂತೆಲ್ಲ ಕನ್ಸ್ ಕಂಡ್ಬಿಟ್ಟೆ. ಆಯ್ತು ಅಂತ ಹೇಳಿ ಮತ್ತೆ ಅದಕ್ಕೆ ಇನ್ನೂ ಸಾಲ ಮಾಡಾಕ್ದೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅದೇನೋ ಅವ್ನು ಕೊಟ್ಟಿರೋ ಕಾಲ್ಸ್ ಎಲ್ಲ ತಪ್ಪಾಗಕ್ಕೆ ಸ್ಟಾರ್ಟ್ ಆಯ್ತು. ದುಡ್ಡು ಬರ್ತಾ ಇದೆ ಅಂತ ಅನ್ಸ್ತಾ ಇತ್ತು. ಅದಾದ್ಮೇಲೆ ತಿಂಗಳಾದ್ಮೇಲೆ ನೋಡ್ತೀನಿ ಏನು ದುಡ್ಡು ಒಳಗಡೆ ಬರ್ತಾನೆ ಇಲ್ಲ, ಎಲ್ಲದೂ ಲಾಸ್ ಆಗ್ತಾ ಇದೆ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಅಟ್ಲೀಸ್ಟ್ EMI ಕಟ್ಕೊಂಡಾದ್ರೂ ಬದುಕ್ತಾ ಇದ್ದೆ, ಸ್ಯಾಲ್ರಿ ಬರ್ತಿತ್ತು, ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ದುಡ್ಡು ಹೋಗ್ತಾ ಇತ್ತು. ಇವಾಗ ಏನಾಯ್ತು ಅಂತ ಹೇಳಿದ್ರೆ ಸ್ಯಾಲ್ರಿನೂ ಬರ್ತಾ ಇಲ್ಲ. ಸ್ಯಾಲ್ರಿ ಕರೆಕ್ಟ್ ಆಗಿ ಅಲ್ಲಿ ನೋಡಿದ್ರೆ ಅಲ್ಲೂ ಕೆಲ್ಸದಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ಈ ಟೆನ್ಷನ್ ಅಲ್ಲಿ ನನ್ ಕೆಲ್ಸದ ಮೇಲೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲೂ ನನ್ ಕೆಲ್ಸದ ತೆಗಿತೀನಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ನೋಡಿದ್ರೆ ಇಲ್ಲಿ ಇದಾಗ್ತಾ ಇದೆ. ಸಾಲನು ಮಾಡಾಕಿದ್ರೆ, ಮುಂಚೆ ಅಟ್ಲೀಸ್ಟ್ ಸಾಲದಲ್ಲಾದ್ರೂ ಇರ್ಲಿಲ್ಲ, ನಾನು ದುಡ್ಡು ಬರ್ತಿತ್ತು ಹೋಗ್ತಿತ್ತು. ಇವಾಗ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ದುಡ್ಡು ಬರೋದು ಸಾಕಾಗ್ತಾ ಇಲ್ಲ. ಸಾಲ್ಗಾರರು ಇದಾರೆ, ಸಾಲ್ಗಾರರಿಗೂ ಇವಾಗ ಉತ್ತರ ಕೊಡ್ಬೇಕು. ಅಲ್ಲ ಮಗ, ನೀವೊಂದ್ ಮಾತು ನನ್ಗೆ ಹೇಳ್ಬೇಕಾಗಿತ್ತಾನೆ ಈ ತರ ಆಗ್ತಿದೆ ಅಂತ. ಬೇಗ ದುಡ್ಡು ಮಾಡ್ಬೇಕು ಅನ್ನೋ ಆಸೆಲಿ ಹಿಂಗ್ ಮಾಡ್ಬಿಟ್ಟು ಅದೇನ್ ಮಾಡ್ಬೇಕು ಏನೋ ಒಂದು ತಲೆಗೆ ಹೋಗ್ತಿಲ್ಲ ಮಗ. ಅರ್ಥ ಆಗಿಲ್ವಾ? ಅರ್ಥ ಮಾಡಿಸೋದಕ್ಕೆ ನಾನು ಬಂದಿದ್ದೀನಿ. ಸೊ ಇಂಟ್ರಾಡೇ ಅಂದ್ರೆ ಏನು? ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಇಂಟ್ರಾಡೇ ಅಂದ್ರೆ ಬೆಳಗ್ಗೆ 9:15 ದುಡ್ಡು ಹಾಕಬೇಕು, 3:15 ತೆಗಿಬೇಕು. ಸೊ ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ಸ್ ಬಂದು 9:15 3:30. ಬಟ್ ಇಂಟ್ರಾಡೇ ಕ್ಲೋಸ್ ಆಗೋದು 3:15 ನೀವು ಶೇರ್ಸ್ಗಳನ್ನು ಎಕ್ಸಿಟ್ ಮಾಡಬೇಕು. ಸೊ ಇಂಟ್ರಾಡೇಲಿ ಅಡ್ವಾಂಟೇಜ್ ಏನಂದರೆ, ನಿಮ್ಮ ಹತ್ರ 1 ರೂಪಾಯಿ ಇದ್ದರೆ 5 ರೂಪಾಯಿ ನೀವು ಟ್ರೇಡ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಇನ್ಫೋಸಿಸ್ ಶೇರು, ಒಂದು ಶೇರು 1,000 ರೂಪಾಯಿ ಅಂತ ಅನ್ಕೊಳ್ಳೋಣ. ನಿಮ್ಮ ಹತ್ರ ಬರೀ 1,000 ರೂಪಾಯಿ ಇದೆ. ಸೊ ನಿಮ್ಮ ಹತ್ರ 1,000 ರೂಪಾಯಿ ಇದ್ರೂ ಸಹ ನೀವು 5 ಶೇರ್ ಕೊಂಡ್ಕೋಬೋದು. ಹಿಂಗಂದ್ರೆ ಇಂಟ್ರಾಡೇಯಲ್ಲಿ ಮಾರ್ಜಿನ್ ಕೊಡ್ತಾರೆ ಸ್ವಾಮಿ, ಮಾರ್ಜಿನ್, ಎಕ್ಸ್ಟ್ರಾ ಲಿವರೇಜ್ ಕೊಡ್ತಾರೆ. ಯಾರು ಕೊಡೋದು ಲಿವರೇಜ್? ಬ್ರೋಕರ್. ಸೊ ಇದು ಎಕ್ಸ್ಚೇಂಜ್ ಇಂದಾನೆ ಪರ್ಮಿಷನ್ ಕೊಟ್ಟಿದ್ದಾರೆ ಬ್ರೋಕರ್ಸ್ಗೆ ಇಂಟ್ರಾಡೇಯಲ್ಲಿ ಲಿವರೇಜ್ ಕೊಡ್ಬೋದು ಅಪ್ ಟು 5x ಅಂತ. ಸೊ ಲೆಟ್ಸ್ ಸೇ ಬ್ರೋಕರ್ಸ್ ಏನು ಮಾಡ್ತಾರೆ, ನಿಮ್ಮ ಹತ್ರ 1,000 ರೂಪಾಯಿ ದುಡ್ಡಿದ್ರೆ 5,000 ರೂಪಾಯಿ ಶೇರ್ ಕೊಂಡ್ಕೊಳ್ಳೋದಕ್ಕೆ ಬಿಡ್ತಾರೆ. ಇಲ್ಲಿ ನೀವು ಕೊಂಡ್ಕೋಬೋದು, ಇಲ್ಲ ಬೇಕಾದ್ರೆ ಮಾರಲು ಸಹ ಬೋದು, ಬೈಯು ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಸೊ ಯಾಕಂದ್ರೆ ಇಂಟ್ರಾಡೇ ಅಂದ್ರೇನು, ಇವತ್ತೇ ತಗೊಂಡು ಇವತ್ತೇ ಮಾರೋದು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಏನೇ ಶೇರ್ ತಗೊಂಡ್ರು ಅದು ನಿಮ್ಮ ಅಕೌಂಟಿಗೆ ಬರೋದಕ್ಕೆ T+1 ಡೇ ಬೇಕು. T ಅಂದರೆ ಟ್ರೇಡಿಂಗ್ ಡೇ ಪ್ಲಸ್ 1 ಡೇ ಅಂದರೆ ಇವತ್ತು ನೀವು ಟ್ರೇಡ್ ಮಾಡಿದ್ರೆ ಶೇರ್ ಮಾರ್ಕೆಟಲ್ಲಿ ಶೇರ್ಗಳು ನಿಮ್ಮ ಅಕೌಂಟಿಗೆ ಬರೋದಕ್ಕೆ ಇವತ್ತು ತಗೊಂಡ್ರೆ ನಾಳೆ ಸಂಜೆನೇ ಬರೋದು. 48 ಅವರ್ಸ್ ಆದರೂ ಬೇಕು ಶೇರ್ಸ್ ನಿಮ್ಮ ಅಕೌಂಟಿಗೆ ಡೆಲಿವರ್ ಆಗೋದಕ್ಕೆ. ಸೊ ನಿಮ್ಮ ಅಕೌಂಟ್ ಅಂದರೆ ಏನು? ಡಿಮ್ಯಾಟ್ ಅಕೌಂಟ್. ಡಿಮ್ಯಾಟ್ ಅಕೌಂಟ್ ನಂಬರ್ ಹೆಂಗಿರುತ್ತೆ ಅಂದರೆ 120323005756 ಈ ಥರ 16 ಡಿಜಿಟ್ ನಂಬರ್ ಇರುತ್ತೆ. ಸೊ ಡಿಮ್ಯಾಟ್ ಅಕೌಂಟ್ ನಂಬರ್ ಹೆಂಗಿರುತ್ತೆ ಅಂದರೆ 120323005756 ಈ ಥರ ಒಂದು 16 ಡಿಜಿಟ್ ನಂಬರ್ ಇರುತ್ತೆ. ಇದನ್ನ ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಈ ಡಿಮ್ಯಾಟ್ ಅಕೌಂಟನ್ನು ಮೇಂಟೈನ್ ಮಾಡೋದು ಯಾರು, ನಡೆಸೋದು ಯಾರು? ಡಿಮ್ಯಾಟ್ ಅಕೌಂಟ್ಗಳನ್ನು ಮೇಂಟೈನ್ ಮಾಡೋದು CDSL
ಸೆಂಟ್ರಲ್ ಡೆಪಾಸಿಟರಿ ಸೆಕ್ಯೂರಿಟೀಸ್ ಲಿಮಿಟೆಡ್. ನೀವೇನಾದ್ರು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಬರೋದೇ ಇಲ್ಲ. ಸೊ ಶೇರ್ಸ್ ನಿಮ್ಮ ಅಕೌಂಟ್ಗೆ ಬರ್ತಾ ಇಲ್ಲ ಅಂದರೆ ಈ ಶೇರ್ಸ್ ಯಾವುದು? ಡಮ್ಮಿ ಶೇರ್ಸ್. ಈ ಡಮ್ಮಿ ಶೇರ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವ್ರು ಯಾಕೆ ಸೋತ್ರು ಅಂತ ಗೊತ್ತಾಗ್ಲಿಲ್ಲಲ್ಲ. ಆಗ ಹೆಂಗ್ ಸೋತ್ರು, ಯಾರು ಗೆದ್ರು, ಎಷ್ಟು ಗೆದ್ರು, ಇದರಲ್ಲಿ ಅಲ್ಟಿಮೇಟ್ಲಿ ಗೆಲ್ಲೋದು ಯಾರು, ಎಲ್ಲಾನು ಒಂದು ವಿತ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಸೊ ಇಂಟ್ರಾಡೇ ಅಂದ್ರೆ ಏನಂದ್ರೆ ಇವತ್ತೇ ತಗೊಂಡು ಇವತ್ತೇ ಮಾರ್ಬೇಕು ಶೇರ್ಸ್. 9:15ಗೆ ಶೇರ್ಸ್ ತಗೋಬೋದು ಆ್ಯಂಡ್ ಮಾರ್ಕೆಟ್ ಕ್ಲೋಸ್ ಆಗೋದು 3:30. ಬಟ್ ನೀವು ಶೇರ್ಗಳನ್ನು 3:15ಗೆಲ್ಲ ಮಾರ್ಬೇಕಾಗತ್ತೆ. ಸೊ ಇಂಟ್ರಾಡೇಯಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ನಿಮ್ಮ ಹತ್ರ ಎಕ್ಸ್ ಇದ್ರೆ 5x ವರೆಗೂ ಕೊಡ್ತಾರೆ. ಸೊ ಇಂಟ್ರಾಡೇ ಏನಕ್ಕೆ ಮಾಡಬೇಡಿ ಅಂದ್ರೂ ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ 1000 ರೂಪಾಯಿ ಇದ್ರೆ 5000 ರೂಪಾಯಿ ಶೇರ್ಸ್ ತಗೋಬಹುದು, 4000 ಫ್ರೀಯಾಗಿ ಕೊಡ್ತಾರೆ. ಫ್ರೀ ಅಂದಿದ ತಕ್ಷಣ ಯಾರು ಬರ್ತಾರೆ? ಅರ್ಥ ಆಯ್ತಲ್ಲ. ಫ್ರೀ ಅಂದಿದ ತಕ್ಷಣ ಕಾಮನ್ ಮ್ಯಾನ್, ಮಿಡಲ್ ಕ್ಲಾಸ್ ಜನ ಫ್ರೀಯಾಗಿ ಸಿಗ್ತಾ ಇದೆ ಯಾಕೆ ಬಿಡಬೇಕು ಅಂತ ಹೋಗ್ತಾರೆ. ಬಟ್ ಅಲ್ಟಿಮೇಟ್ಲಿ ಕಳ್ಕೊಳ್ಳೋದು ಇಂಟ್ರಾಡೇಲಿ. ಇಂಟ್ರಾಡೇಲಿ ಫ್ರೀಯಾಗಿ ಮಾರ್ಜಿನ್ ಕೊಡ್ತಾರೆ. ಕೊಡೋದು ಯಾರು? ಬ್ರೋಕರ್ಸ್. ಇದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಲೆಟ್ಸ್ ಸೇ ನಿಮ್ಮ ಹತ್ರ 1000 ರೂಪಾಯಿ ದುಡ್ಡಿದೆ, ನೀವು 5000 ರೂಪಾಯಿ ಶೇರ್ ತಗೋಬಹುದು. ಸೊ 1000 ರೂಪಾಯಿ ದುಡ್ಡಿದ್ರೆ 5000 ರೂಪಾಯಿ ಶೇರ್ ಕೊಡ್ತಾರೆ. ಯಾರು ಕೊಡೋದು? ಬ್ರೋಕರ್ಸ್. ಲೆಟ್ಸ್ ಸೇ ಒಂದು ಶೇರಿನ ಬೆಲೆ 100 ರೂಪಾಯಿ. ಸೊ ಒಂದು ಶೇರಿನ ಬೆಲೆ 100 ರೂಪಾಯಿ ಅಂದ್ರೆ ಎಷ್ಟು ಶೇರ್ ತಗೋಬಹುದು? 1000 ರೂಪಾಯಿಗೆ 10 ಶೇರ್. ಬಟ್ ಇಂಟ್ರಾಡೇಯಲ್ಲಿ ಇಂಟು 5x ಮಾರ್ಜಿನ್ ಕೊಡ್ತಾರಲ್ಲ, ಇಂಟು 5x ಅಂದ್ರೆ ನೀವು ಎಷ್ಟು ಶೇರ್ ತಗೋಬಹುದು? 50 ಶೇರ್ಸ್. ಇಲ್ಲಿ 40 ಶೇರ್ಸು ಫ್ರೀಯಾಗಿ ಬಂದಿರುತ್ತೆ ನಿಮಗೆ. ಇಲ್ಲಿ ಎಷ್ಟಾಯಿತು? 50 ಶೇರ್ಸ್. ಇಲ್ಲಿ ನಿಮ್ಗೆ 40 ಶೇರ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಯಾರು? ಬ್ರೋಕರ್. 40 ಶೇರ್ಸ್ ಫ್ರೀಯಾಗಿ ಕೊಟ್ಟವಾಗ ಅದಕ್ಕೇನು ದುಡ್ಡಿಲ್ಲ, ಫ್ರೀ. ಕಂಡೀಷನ್ ಏನಿದೆ ಅಂದರೆ 3/4 ಮಾರ್ಬಿಡ್ಬೇಕು. 3/4 ಶೇರ್ಗಳನ್ನು ಮಾರಬೇಕು. ಮಾರಿಲ್ಲ ಅಂದರೆ ಏನು ಮಾಡ್ತಾರೆ? ಬ್ರೋಕರೇ ಸ್ಕ್ವೇರ್ ಆಫ್ ಮಾಡ್ತಾನೆ. ಏನು ಮಾಡ್ತಾರೆ? ಬ್ರೋಕರೇ ಸ್ಕ್ವೇರ್ ಆಫ್ ಮಾಡ್ತಾರೆ. ಸರ್ ಇಂಟ್ರಾಡೇಯಲ್ಲಿ 2 ಥರ ಟ್ರೇಡಿಂಗ್ ಮಾಡ್ಬೋದು, ಒಂದು ಬೈಯಿಂಗು, ಇನ್ನೊಂದು ಸೆಲ್ಲಿಂಗು. ಅರ್ಥ ಮಾಡ್ಕೊಳ್ಳಿ. ಇಂಟ್ರಾಡೇಲಿ 2 ಥರ ಟ್ರೇಡಿಂಗ್ ಮಾಡ್ಬೋದು. ಬೈ ಮಾಡಿನೂ ಸೆಲ್ ಮಾಡ್ಬೋದು, ಸೆಲ್ ಮಾಡಿನೂ ಬೈ ಮಾಡ್ಬೋದು. 2 ಥರ ಟ್ರೇಡಿಂಗ್ ಮಾಡ್ಬೋದು. ಬೈ ಮಾಡೇ ಸೆಲ್ ಮಾಡಬೇಕಂತ ಯಾವ ಬುಕ್ಕಲ್ಲೂ ಬರ್ದಿಲ್ಲ. ಶೇರ್ ಮಾರ್ಕೆಟ್ ಎಲ್ಲಾದರೂ ನೀವು ಫಸ್ಟ್ ತಗೊಂಡೇ ಮಾರ್ಬೇಕಂತ ಎಲ್ಲರೂ ಬರ್ದವ್ರಾ? ಹಂಗೇನು ಇಲ್ಲಲ್ಲ. ಫಸ್ಟು ಸೆಲ್ಲು ಮಾಡ್ಬೋದು, ಬಿದ್ದಾದ್ಮೇಲೆ ಬೈ ಮಾಡ್ಬೋದು. ಸೊ ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಗೊಂದು ಡೌಟ್ ಬರ್ಬೋದು, ಅದೇಂಗೆ ಸರ್ ಬೈ ಮಾಡಿ ಸೆಲ್ ಮಾಡೋದು, ಸೆಲ್ ಮಾಡಿ ಬೈ ಮಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಸೊ ಅದನ್ನು ನಾನು ಲೈವ್ ಟ್ರೇಡ್ ಮಾಡಿ ತೋರಿಸ್ತೀನಿ. ನೀವೇನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟನ್ನು ಪಿನ್ ಟು ಪಿನ್ ಕಾಮನ್ ಮ್ಯಾನ್ಗೆ ಅರ್ಥ ಮಾಡ್ಕೊಳ್ಳೋವಂಥ, ಹೇಳ್ಕೊಡೋ ಅಂಥ ಒಂದು ಗುರಿ ಇಟ್ಕೊಂಡು TD ಸಂಸ್ಥೆ ನಡೆಸ್ತಾ ಇದೆ. ನಿಮ್ಮ ಹತ್ರ ಎಷ್ಟು ದುಡ್ಡಿದೆ? 1000. ನೀವು ಎಷ್ಟಕ್ಕೆ ತಗೋಬೋದು? 5000. ಈ 4000 ಎಕ್ಸ್ಟ್ರಾ ಕೊಟ್ಟಿದ್ದು ಯಾರು? ಬ್ರೋಕರ್ಸ್. ಇದಕ್ಕೇನಾದ್ರು ಬಡ್ಡಿ ಇದೆಯಾ? ಬಡ್ಡಿ ಇಲ್ಲ, ಏನಿಲ್ಲ, ಫ್ರೀಯಾಗಿ ಕೊಡ್ತಾರೆ ಸ್ವಾಮಿ. ಸೊ ಇಂಟ್ರಾಡೇಯಲ್ಲಿ ನಿಮ್ಮ ಹತ್ರ 1 ಲಕ್ಷ ಇದ್ರೆ 5 ಲಕ್ಷ ರೂಪಾಯಿ ಶೇರ್ ಕೊಡ್ತಾರೆ, ಫ್ರೀ 4 ಲಕ್ಷ. ಸೊ ನೆಕ್ಸ್ಟ್ ಫ್ರೀ ಅಂದಿದ ತಕ್ಷಣ ಅದು ಹೆಂಗೆ ಫ್ರೀ ಬರುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನೇ ಒಂದು ಶೇರ್ ತಗೊಂಡ್ರು ಶೇರ್ ಮಾರ್ಕೆಟಲ್ಲಿ ಅದು ನಿಮ್ಮ ಅಕೌಂಟಿಗೆ ಬರೋದಕ್ಕೆ T+1 ಡೇ ಬೇಕು. ಅರ್ಥ ಮಾಡ್ಕೊಳ್ಳಿ. ನೀವು ಏನೇ ಶೇರ್ ತಗೊಂಡ್ರು ನಿಮ್ಮ ಅಕೌಂಟಿಗೆ ಬರೋದಕ್ಕೆ T+1 ಡೇ ಅಂದರೆ 48 ಗಂಟೆ ಬೇಕು. ಸೊ ಏನೇ ಒಂದು ಶೇರ್ಸನ್ನು ನೀವು ತಗೊಂಡ್ರು ಅದು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಬರೋದಕ್ಕೆ 2 ಡೇಸ್ ಬೇಕು. ಅರ್ಥ ಮಾಡ್ಕೊಳ್ಳಿ, 2 ಡೇಸ್ ಬೇಕು. ಬಟ್ ಇಂಟ್ರಾಡೇ ಅಂದರೆ ಏನು? ಇವತ್ತೇ ತಗೊಂಡು ಇವತ್ತೇ ಮಾರೋದು. ಅಂದರೆ ಇಂಟ್ರಾಡೇಯಲ್ಲಿ ಶೇರ್ಗಳು ನಿಮ್ಮ ಅಕೌಂಟಿಗೆ ಬರ್ತಾ ಇಲ್ಲ. ಬರ್ತಾ ಇರೋದೇನು? ವರ್ಚುವಲ್ ಶೇರ್ಸ್, ಡಮ್ಮಿ ಶೇರ್, ಫೇಕ್ ಶೇರ್, ಇಮ್ಯಾಜಿನರಿ ಶೇರ್. ಸೊ ಇಂಟ್ರಾಡೇಯಲ್ಲಿ ನೀವು ಯಾವುದೇ ರೀತಿಯಾದ ಶೇರ್ಗಳನ್ನು ಖರೀದಿ ಮಾಡ್ತಾ ಇಲ್ಲ. ಇಟ್ಸ್ ಜಸ್ಟ್ ಅ ಡಮ್ಮಿ ಶೇರ್. ಈ ಡಮ್ಮಿ ಶೇರ್ನ ಬೈ ಮಾಡೇ ಸೆಲ್ ಮಾಡಬೇಕಂತ ಎಲ್ಲೂ ಇಲ್ಲ. ಬೈ ಮಾಡಿನೂ ಸೆಲ್ ಮಾಡ್ಬೋದು, ಸೆಲ್ ಮಾಡಿನೂ ಬೈ ಮಾಡ್ಬೋದು. ಹೆಂಗೆ ಬೇಕಾದ್ರೂ ನೀವು ಟ್ರೇಡಿಂಗ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಲೆಟ್ಸ್ ಸೇ ಪರ್ಸನ್ ಎ ಬೈ ಮಾಡ್ತಾ ಇದ್ದಾನೆ, ಪರ್ಸನ್ ಬಿ ಸೆಲ್ ಮಾಡ್ತಾ ಇದ್ದಾನೆ. ಲೆಟ್ಸ್ ಸೇ ಪರ್ಸನ್ ಎ ಬೈ ಮಾಡಿದ ಯಾವ ರೇಟು? 100 ರೂಪಾಯಿ. ಲೆಟ್ಸ್ ಸೇ 110 ರೂಪಾಯಿಗೆ ಹೋಯ್ತು ಶೇರು. ವಾಟ್ ಈಸ್ ದ ಪ್ರಾಫಿಟ್? 10 ರೂಪೀಸ್. ಸೊ 10 ರೂಪೀಸ್ ಪ್ರಾಫಿಟ್. ಬಟ್ ಇವ್ರು ತೊಗೊಂಡಿರೋ ಶೇರ್ಸ್ ಎಷ್ಟು? 50 ಶೇರು. ವಾಟ್ ಈಸ್ ದ ಪ್ರಾಫಿಟ್? 500 ರೂಪೀಸ್. ಸೊ ಇವಾಗ ಪರ್ಸನ್ ಎಗೆ 500 ರೂಪಾಯಿ ಲಾಭ ಬಂತು ಅಂದರೆ, ಒಬ್ರಿಗೆ ಪರ್ಸನ್ ಎಗೆ 500 ರೂಪಾಯಿ ಬಂತು ಅಂದರೆ ಈ 500 ರೂಪಾಯಿ ಯಾರು ಕೊಟ್ಟರು? ಬ್ರೋಕರ್ ಕೊಟ್ರಾ? NSE ಅವ್ರು ಕೊಟ್ರಾ? ಇಲ್ಲ ಸರ್ಕಾರದವ್ರು ಕೊಟ್ರಾ? ಕೊಟ್ಟಿದ್ದು ಯಾರು? ಇನ್ನೊಬ್ಬ ವ್ಯಕ್ತಿ. ಪಾಪ ಕಳ್ಕೊಂಡ್ಬಿಟ್ನಲ್ಲ ಯಾರೋ ಒಬ್ಬ ವ್ಯಕ್ತಿ. ಯಾರು 500 ರೂಪಾಯಿ ಕಳ್ಕೊಂಡಿದ್ದು? ಬಟ್ ಇನ್ನೊಬ್ಬ ವ್ಯಕ್ತಿ. ಆ ವ್ಯಕ್ತಿ ಯಾರು? ಪರ್ಸನ್ ಬಿ. ಏನು ಮಾಡ್ದ? ಸೆಲ್ ಮಾಡ್ದ. ಯಾವ ರೇಟಲ್ಲಿ? 100 ರೂಪಾಯಲ್ಲಿ ಸೆಲ್ ಮಾಡ್ದ. ಸೊ ನೆಕ್ಸ್ಟ್ ಶೇರ್ ಎಲ್ಲಿಗೋಯ್ತು? 110 ರೂಪಾಯಿ. ಇವಾಗ ಇವ್ರು ಸೆಲ್ ಮಾಡಿರೋ ಉದ್ದೇಶ ಏನು? ಮಾರ್ಕೆಟ್ ಡೌನ್ ಆಗುತ್ತೆ ಅಂತ ಸೆಲ್ ಮಾಡೋದು. ಇವಾಗ ಪರ್ಸನ್ ಬಿ ಏನು ಮಾಡಿದ್ರು?
ಶಾರ್ಟ್ ಸೆಲ್ ಮಾಡಿದ್ರು. ಶಾರ್ಟ್ ಸೆಲ್ ಅಂದರೆ ಗೊತ್ತಲ್ಲ, ಕೆಂಪು ಬಟನ್. ಸೊ ಶಾರ್ಟ್ ಸೆಲ್ ಅಂದರೆ ಏನೋ ಹಂಗೆ ಹಿಂಗೆ ಅನ್ಕೊಂಡು ಭಯ ಪಡ್ಬೇಡಿ, ಏನಿಲ್ಲ. ರೆಡ್ ಬಟನ್, ಶೇರ್ ಮಾರ್ಕೆಟಲ್ಲಿ 2 ಬಟನ್ ಇರುತ್ತೆ, ಒಂದು ಗ್ರೀನ್ ಬಟನ್, ಒಂದು ರೆಡ್ ಬಟನ್. ರೆಡ್ ಬಟನ್ ಮೇಲೆ ಓದ್ತದೆ ಶಾರ್ಟ್ ಸೆಲ್ಲಿಂಗ್. ಲೆಟ್ಸ್ ಸೇ ನಾನು ರೆಡ್ ಬಟನ್ ಮೇಲೆ ಓದ್ತದೆ, 100 ರೂಪಾಯಲ್ಲಿ ಇತ್ತು ಶೇರು, 100 ರೂಪಾಯಿಂದ 50 ರೂಪಾಯಿಗೆ ಬಿದ್ದೋಯ್ತು. ವಾಟ್ ಈಸ್ ಮೈ ಪ್ರಾಫಿಟ್? 50 ರೂಪೀಸ್. ಸೊ ನೀವೇನಿಲ್ಲ, ಶೇರ್ ಮಾರ್ಕೆಟಲ್ಲಿ 2 ಬಟನ್ ಇದೆ ಸರ್, ಒಂದು ಗ್ರೀನ್ ಬಟನ್, ಒಂದು ರೆಡ್ ಬಟನ್. ಗ್ರೀನ್ ಬಟನ್ನೇ ಒತ್ತಬೇಕಂತ ಯಾವ ಬುಕ್ಕಲ್ಲೂ ಬರೆದಿಲ್ಲ. ಹೋಗ್ಬಿಟ್ಟು ರೆಡ್ ಬಟನ್ ಒತ್ಬಿಡಿ. ಶೇರ್ 100 ರೂಪಾಯಿಂದ 50 ರೂಪಾಯಿಗೆ ಬಿದ್ದರೆ 50 ರೂಪಾಯಿ ಲಾಭ. ಶೇರ್ 100 ರೂಪಾಯಿಂದ 80 ರೂಪಾಯಿಗೆ ಬಿದ್ದರೆ 20 ರೂಪಾಯಿ ಲಾಭ. ಅರ್ಥ ಆಗ್ತಿದೆ ಅನ್ಸುತ್ತೆ. ಅದೇ 100 ರೂಪಾಯಿಂದ 120 ರೂಪಾಯಿಗೆ ಹೋದ್ರೆ 20 ರೂಪಾಯಿ ನಷ್ಟ. ಆ ನಷ್ಟ ಯಾರಿಗೋಯ್ತು? ಲಾಭ. ಇವಾಗ ಪರ್ಸೆಂಟ್ ಬಿ ಏನಾಯಿತು, 100 ರೂಪಾಯಲ್ಲಿ ಸೆಲ್ ಮಾಡಿದ್ರು, ಇದೆಲ್ಲಿಗೋಯ್ತು? 110 ರೂಪಾಯಿಗೆ ಹೋಯ್ತು. ವಾಟ್ ಈಸ್ ದ ಲಾಸ್? 10 ರೂಪೀಸ್. 10 ರೂಪೀಸ್ ಇಂಟು 50 ಶೇರ್ಸ್ ಎಷ್ಟು ಲಾಸ್ ಆಗುತ್ತೆ? 500 ರೂಪಾಯಿ ಕಳ್ಕೊಂಡ್ರು. ಪರ್ಸೆಂಟ್ ಬಿ 500 ರೂಪಾಯಿ ಕಳ್ಕೊಂಡಿದ್ದಕ್ಕೆ ಪರ್ಸೆನ್ ಎಗೆ 500 ರೂಪಾಯಿ ಬಂದಿದ್ದು. ಇದು ಪರ್ಸೆನ್ ಎಗೆ 500 ರೂಪಾಯಿ ಹೆಂಗ್ ಬಂತಂದ್ರೆ, ಪಾಪ ಈ ವ್ಯಕ್ತಿ 500 ರೂಪಾಯಿ ಕಳ್ಕೊಂಡ್ರು. ಅವ್ರು ಕಳ್ಕೊಂಡಿದ್ದಕ್ಕೆ ಇವ್ರು ದುಡ್ಡು ಮಾಡಿದ್ದು. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಬ್ರು ದುಡ್ಡು ಮಾಡ್ಬೇಕಂದ್ರೆ ಇನ್ನೊಬ್ರು ದುಡ್ಡು ಕಳ್ಕೊಂಡ್ಲೇಬೇಕು. ಲೆಟ್ಸ್ ಸೇ ಇನ್ನೊಂದು ಕೇಸ್ ಸ್ಟಡಿ ತಗೊಳ್ಳೋಣ. ಪರ್ಸೆನ್ ಎ 100 ರೂಪಾಯಲ್ಲಿ ಏನ್ ಮಾಡಿದ್ರು? ಬೈ ಮಾಡಿದ್ರು. ಎಷ್ಟು ಶೇರು? ಅವ್ರ ಹತ್ರ ಇದ್ದಿದ್ದು ಎಷ್ಟು? 1000 ರೂಪಾಯಿ. ಎಷ್ಟು ಶೇರ್ ತಗೋಬಹುದು? 100 ರೂಪಾಯಿ ಒಂದು ಶೇರ್ ಅಂದ್ರೆ, 100 ರೂಪಾಯಿ ಒಂದು ಶೇರ್ ಅಂದ್ರೆ ಎಷ್ಟು ಶೇರ್ ತಗೋಬಹುದು? 10 ಶೇರ್ ತಗೋಬಹುದು. ಸೊ ಅವ್ರ ಹತ್ರ ಎಷ್ಟಿದೆ? 1000 ರೂಪಾಯಿ. ಎಷ್ಟು ಒಂದು ಶೇರು ಬೆಲೆ? 100 ರೂಪಾಯಿ ಒಂದು ಶೇರಿನ ಬೆಲೆ. ಒಂದು ಶೇರಿನ ಬೆಲೆ 100 ರೂಪಾಯಿ ಅಂದರೆ 1000 ರೂಪಾಯಿಗೆ ಎಷ್ಟು ತಗೋಬೋದು? 10 ಶೇರ್ ತಗೋಬೋದು. ಬಟ್ ಇಂಟ್ರಾಡೇಯಲ್ಲಿ ಇಂಟು 5x ಮಾರ್ಜಿನ್ ಫ್ರೀಯಾಗಿ ಕೊಡ್ತಾರಲ್ಲ ಸ್ವಾಮಿ, ಫ್ರೀ. ಸೊ ಎಷ್ಟು ತಗೊಂಡ್ರು? 50 ಶೇರ್ಸ್ ತಗೊಂಡ್ರು. 50 ಶೇರ್ಸ್ ತಗೊಂಡ್ರು ಎಷ್ಟರಲ್ಲಿ? 100 ರೂಪಾಯಲ್ಲಿ. ಲೆಟ್ಸ್ ಸೇ ಶೇರ್ ಪ್ರೈಸು 90 ರೂಪಾಯಿಗೆ ಬಿದ್ದಾಯ್ತು. ಸೊ 100 ರೂಪಾಯಿಂದ ಶೇರ್ ಪ್ರೈಸ್ 90 ರೂಪಾಯಿಗೆ ಬಿದ್ದರೆ ವಾಟ್ ಈಸ್ ಅ ಲಾಸ್? 10 ರೂಪೀಸ್. 10 ರೂಪೀಸ್ ಇಂಟು 50 ವಾಟ್ ಈಸ್ ಅ ಲಾಸ್? 500 ರೂಪೀಸ್ ಲಾಸ್. ಯಾರು ಕಳ್ಕೊಂಡಿದ್ದು? ಇದು ಬೈಯಿಂಗ್ ರೇಟ್. ಇದು ದಿಸ್ ಇಸ್ ನಾಟ್ ಪರ್ಸೆಂಟ್ ಬಿ, ಇದು ಬೈಯಿಂಗ್ ಆಗಿದ್ದು 100 ರೂಪಾಯಿ. ಪರ್ಸೆನ್ ಎಗೆ ಎಷ್ಟು ಲಾಸ್ ಆಯಿತು? 500 ರೂಪಾಯಿ. ಪರ್ಸೆನ್ ಎಗೆ 500 ರೂಪಾಯಿ ಲಾಸ್ ಆಗಿದೆ ಅಂದರೆ ಪರ್ಸೆನ್ ಬಿಗೆ ಎಷ್ಟು ಬಂತು? ಪರ್ಸೆನ್ ಬಿ ಸೆಲ್ ಮಾಡಿರೋದು ಯಾವ ರೇಟಲ್ಲಿ? 100 ರೂಪಾಯಲ್ಲಿ. ಸ್ಟಾಕ್ ಎಲ್ಲಿಗೆ ಬಿತ್ತು? 90 ರೂಪಾಯಿ. ಸೊ 90 ರೂಪಾಯಿಗೆ ಬಿದ್ದಾಗ ಏನು ಮಾಡಿದ್ರು? ಬೈ ಮಾಡಿದ್ರು. ಬೈ ಮಾಡಿದವಾಗ ವಾಟ್ ಈಸ್ ಅ ಸೆಲ್ ಮಾಡಿದ್ದಲ್ಲಿ? ಹೈ ರೇಟಲ್ಲಿ ಸೆಲ್ ಮಾಡಿದ್ದು, ಹೈ ರೇಟು. ಬಿದ್ದಿದ್ದೆಲ್ಲಿಗೆ? ಲೋ ರೇಟು. ವಾಟ್ ಈಸ್ ದ ಡಿಫ್ರೆನ್ಸ್? 10 ರೂಪೀಸ್. 10 ಇಂಟು 50 500 ರೂಪೀಸ್ ಪ್ರಾಫಿಟ್. ಸೊ ಇಂಟ್ರಾಡೇಯಲ್ಲಿ ಒಬ್ಬರು ಶಾರ್ಟ್ ಸೆಲ್ಲರ್ ದುಡ್ಡು ಮಾಡಬೇಕಂದ್ರೆ ಒಬ್ಬರು ಬೈಯರು ದುಡ್ಡು ಕಳ್ಕೊಳ್ಳೇಬೇಕು. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗ್ ಅನ್ನೋವಂಥ ಇದರಲ್ಲಿ ಎಸ್ಪೆಷಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಆ್ಯಂಡ್ ಇಂಟ್ರಾಡೇಯಲ್ಲಿ ಗ್ರೀನ್ ಬಟನ್ ಅನ್ನು ಒತ್ತಿದ್ರೆ ಲೈಫೇ ಹಾಳು ಮಾಡ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ನಿಮಗೆ ಬರ್ಬೋದು. ಗ್ರೀನ್ ಬಟನ್ ಅಷ್ಟು ಡೇಂಜರಸ್ ಬಟನ್ ಸ್ಟಾಕ್ ಮಾರ್ಕೆಟಲ್ಲಿ ಬೇರೆ ಯಾವುದೂ ಇಲ್ಲ. ಏನು ಬಟನ್ ಅವರು ಒತ್ತಿ ಸ್ಟಾಕ್ ಮಾರ್ಕೆಟ್ ಬಂದು ಗ್ರೀನ್ ಬಟನ್ ಒತ್ತಿದ್ರಾ, ಬೈ ಮಾಡಿದ್ರಾ, ಸೊ ಆಲ್ಮೋಸ್ಟ್ ಯು ಆರ್ ಗೋಯಿಂಗ್ ಟು ಲೂಸ್ ಮನಿ. ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯೂಶಲಿ ಶಾರ್ಟ್ ಸೆಲ್ಲಿಂಗ್ ಮಾಡೋರೇ ಇನ್ಸ್ಟಿಟ್ಯೂಷನ್ಸ್. ಯಾರ ಹತ್ರ 1000 ಕೋಟಿ ದುಡ್ಡು ಇದೆಯೋ ಅವ್ರು ಮಾಡೋದೇ ಸೆಲ್ ಫಸ್ಟ್, ಅಂದರೆ ರೆಡ್ ಬಟನ್. ಯಾರ ಹತ್ರ ಕಡಿಮೆ ದುಡ್ಡು ಇದೆಯೋ ಅವ್ರು ಫಸ್ಟ್ ಒತ್ತೋದೆ ಗ್ರೀನ್ ಬಟನ್. 1000 ಕೋಟಿ ದುಡ್ಡಿರೋರು ಒತ್ತೋದೆ ಫಸ್ಟು ರೆಡ್ ಬಟನ್, ಕಡಿಮೆ ದುಡ್ಡಿರೋರೆ ಒತ್ತೋದು ಫಸ್ಟು ಗ್ರೀನ್ ಬಟನ್. ಅದಕ್ಕೆ ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳ್ಳೋದು. ಸೊ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಸೈಕಾಲಜಿ ವರ್ಕ್ ಆಗುತ್ತೆ ಅಂದರೆ, ಸೊ ನಮ್ಮ ಬ್ರೈನಲ್ಲಿ ಏನು ವರ್ಕ್ ಆಗ್ತಾ ಇದೆಯೋ ಆ ಒಂದು ಡೇಟಾನ ಇನ್ಸ್ಟಿಟ್ಯೂಷನ್ಸ್ ತುಂಬ ಚೆನ್ನಾಗಿ ರೀಡ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಮ್ಮ ಇನ್ಸ್ಟಿಟ್ಯೂಟ್ ಯಾರೇ ಬಂದ್ರು ಇಂಟ್ರಾಡೇ ಅಂದಿದ ತಕ್ಷಣ ನಾವೇನು ಹೇಳ್ತೀವಿ ಅಂದರೆ, ಇಂಟ್ರಾಡೇ ಅಂದರೆ ಫೋಟೋ ಫ್ರೇಮ್ಗಳ ಆಟ. ಫ್ರೇಮ್ ರೆಡಿ ಇರುತ್ತೆ, ಫೋಟೋಗಳನ್ನು ಸೇರಿಸ್ಕೋಬೇಕು ಅಂತೀವಿ. ಯಾರೇ ಸ್ಟಾಕ್ ಮಾರ್ಕೆಟ್ ಬಂದು ಡೈರೆಕ್ಟ್ ಇಂಟ್ರಾಡೇ ಮಾಡ್ತಾ ಇದ್ರೋ ಅಲ್ಲಿಗೆ ನಿಮ್ಮ ಲೈಫ್ ಎಂಡ್ ಅಂತ ಅರ್ಥ ಮಾಡ್ಕೊಂಬಿಡಿ. ಬಿಕಾಸ್ ಎಲ್ಲೋ 5% ಜನ ಅಷ್ಟೇ ಗೆಲ್ಲೋದು. ಸೊ ಇದು ನಾನು ಹೇಳ್ತಾ ಇಲ್ಲ, ದೊಡ್ಡ ದೊಡ್ಡ ಡೇಟಾ ಹೇಳ್ತಾ ಇರೋದು. ನಾನು ಹೇಳಿದ್ರೆ ನೀವು ನಮ್ಮನ್ನ ಬೈಕೋತೀರಾ. ಸೊ ಅದಕ್ಕೆ ಇದು ನಾನೇನು ಹೇಳ್ತಾ ಇಲ್ಲ, ಬಿಕಾಸ್ ಇಟ್ಸ್ ಅ ಡೇಟಾ ಅಷ್ಟೇ. ಸ್ಟಾಕ್ ಮಾರ್ಕೆಟ್ ಬಂದು ಇಂಟ್ರಾಡೇ ಮಾಡಿದ್ರೆ ನಿಮ್ಮ ಹತ್ರ ಬರೋ ದುಡ್ಡೆಲ್ಲ ಕಳ್ಕೊಳ್ಳೋದು ಆಲ್ಮೋಸ್ಟ್ 95% ಗ್ಯಾರಂಟಿ. ಸೊ ಅದರಿಂದ ದಯಮಾಡಿ ಯಾರು ಇಂಟ್ರಾಡೇ ಮಾಡಬೇಡಿ. ಯಾಕೆ ಮಾಡಬೇಡಿ ಅನ್ನೋದು ರೀಸನ್ ನಾನು ಕೊಡ್ತೀನಿ ನೋಡಿ. ಒಬ್ಬ ವ್ಯಕ್ತಿ, ಲೆಟ್ಸ್ ಎ ಪರ್ಸನ್ ಎ, ಇವ್ರನ್ನ ಚಿಂಟು ಅಂತಾನು ಕರೆಯೋಣ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾರೇ ಇಂಟ್ರಾಡೇ ಮಾಡ್ತಿದೆಯೋ ಸೊ ಅವ್ರನ್ನ ನಾವು ಪರ್ಸನ್ ಎ ಆರ್ ಚಿಂಟು ಆರ್ ವಾಟ್ ಎವರ್ ಅಂತಾನೆ ಕರಿತೀವಿ, ಚಿಂಟು ಅಂತ ಕರಿತೀವಿ. ಲೆಟ್ಸ್ ಎ ಚಿಂಟು ಪ್ರತಿದಿನ ದುಡ್ಡು ಮಾಡ್ತಾ ಇರ್ತಾನೆ. ಲೆಟ್ಸ್ ಎ ಡೇ 1 3000 ರೂಪಾಯಿ ಮಾಡ್ತಾನೆ, ಡೇ 2 2000 ಮಾಡ್ತಾನೆ, ಡೇ 3 4000 ಮಾಡ್ತಾನೆ, ಡೇ 4 8000 ಮಾಡ್ತಾನೆ. ಈ ಥರ ಚಿಂಟು ಪ್ರತಿದಿನ ದುಡ್ಡು ಮಾಡ್ತಾ ಇದ್ದಾನೆ. ಸೊ ಚಿಂಟು ಪ್ರತಿದಿನ ದುಡ್ಡು ಮಾಡ್ತಾ ಇರ್ತಾನೆ. ಈ ಒಂದು ಡೇಟಾ ಚಿಂಟು ದುಡ್ಡು ಮಾಡ್ತಾ ಇರೋ ಡೇಟಾ ಯಾರಿಗೂ ಹೋಗುತ್ತೆ? ಇನ್ಸ್ಟಿಟ್ಯೂಷನ್ಸ್ಗೆ ಹೋಗುತ್ತೆ. ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾರು? ಯಾರ ಹತ್ರ 1000 ಕೋಟಿ ದುಡ್ಡಿದೆಯೋ, ಲಕ್ಷಾಂತರ ಕೋಟಿ ದುಡ್ಡಿದೆಯೋ ಅವ್ರೇನು ಮಾಡ್ತಾರಂದರೆ, ನಾವೆಲ್ಲ ಯಾರು ಸಣ್ಣ ಸಣ್ಣ ಮೀನುಗಳು. ನಾವು ಹಾಕೋದು ಎಷ್ಟು? 1000, 10,000, 1 ಲಕ್ಷ, 10 ಲಕ್ಷ, ವಾಟ್ ಎವರ್ ಸ್ಮಾಲ್ ಮನಿ ನಾವು ಹಾಕ್ತೀವಿ.
ಬಟ್ ಈ ಇನ್ಸ್ಟಿಟ್ಯೂಷನ್ಸ್ ಹತ್ರ ಎಷ್ಟು ದುಡ್ಡಿದೆ? 10 ಲಕ್ಷ ಕೋಟಿ ದುಡ್ಡಿದೆ, 1 ಲಕ್ಷ ಕೋಟಿ ದುಡ್ಡಿದೆ, 50,000 ಕೋಟಿ ದುಡ್ಡಿದೆ. ಇಲ್ಲಿ ನಾವು ಹಾಕೋ 50,000 ರೂಪಾಯಿ ತಿನ್ನೋದಿಕ್ಕೆ 50,000 ಕೋಟಿ ಹಾಕಿ ಶೇರ್ ಮಾರ್ಕೆಟನ್ನು ಬೀಳಿಸಿ ನಮ್ಮ ದುಡ್ಡನ್ನ ಬಾಚ್ಕೊಂಡು ಹೋಗ್ಬಿಡ್ತಾರೆ. ಸರಿ, ಇಲ್ಲಿ ನಾವು ಶೇರ್ ಮಾರ್ಕೆಟಲ್ಲಿ ಹಾಕೋದು ಬರೀ 20,000, ಬಟ್ ನಮ್ಮ ಥರ 20 ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ 20,000 ಹಾಕಿರ್ತಾರೆ. ನಾವೆಲ್ಲ ಏನು ಹಾಕಿರ್ತೀವಿ? ಮೇಲಕ್ಕೆ ಹೋಗೋತ್ತ ಅಂತ ಹಾಕಿರ್ತೀವಿ. ಅವ್ರೇನು ಮಾಡ್ತಾರೆ? ಮೀನುಗಳು ಯಾವ ಕಡೆ ಇದ್ದಾರೋ ನೋಡ್ತಾರೆ. ಮೀನುಗಳು ಗ್ರೀನ್ ಬಟನ್ನ ರೆಡ್ ಬಟನ್ನು ನೋಡ್ತಾರೆ. ಮೀನುಗಳು ಏನಾದ್ರು ಗ್ರೀನ್ ಬಟನ್ ಮೇಲಕ್ಕೆ ಹೋಗುತ್ತೆ ಅಂತ ಹಾಕಿದ್ದಾರೆ ಅಂದರೆ ಅವತ್ತು ಅವರು ನಾವು ಹಾಕಿರೋ 20,000 ಲೆಟ್ಸೆ ಒಂದು 20 ಕೋಟಿ ಹಾಕಿದರೆ ಅವ್ರು 200 ಕೋಟಿ ಅಷ್ಟು ದುಡ್ಡನ್ನು ಸೆಲ್ ಮಾಡಿ ಮಾರ್ಕೆಟ್ನ ಬೀಳಿಸಿ ನಮ್ಮ 20 ಕೋಟಿನ ತಿಂದಾಕ್ಬಿಡ್ತಾರೆ. ಸೊ ಅದು ಹೆಂಗೆ ತಿಂತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಲೆಟ್ಸೆ ಚಿಂಟು ಫಸ್ಟ್ ದಿನ 3,000 ಮಾಡ್ದ, 2,000, 4,000, 8,000. ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ? ಡೇಟಾ NSE ಇಂದ ಡೇಟಾ ಇಸ್ಕೋತಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಂದ ಇನ್ಸ್ಟಿಟ್ಯೂಷನ್ಸ್ಗೆ ಡೇಟಾ ಹೋಗುತ್ತೆ. ಈ ಡೇಟಾನ ಅನಲೈಸ್ ಮಾಡೋದಕ್ಕೆ ಅವ್ರ ಹತ್ರ IIT IIM ಸ್ಟೂಡೆಂಟ್ಸ್ಗಳನ್ನು ಹೈರ್ ಮಾಡಿರ್ತಾರೆ. ಯೋಚನೆ ಮಾಡಿ, ಅವ್ರಿಗೆ 50 ಲಕ್ಷ ಪ್ಯಾಕೇಜ್ ಕೊಟ್ಟು 50 ಲಕ್ಷ ಸಂಬಳ ಕೊಟ್ಟು IIT IIM ಸ್ಟೂಡೆಂಟ್ಸ್ಗಳನ್ನು ಹೈರ್ ಮಾಡಿರ್ತಾರೆ. ಜೊತೆಗೆ ಸೂಪರ್ ಕಂಪ್ಯೂಟರ್ಸ್ ಇರುತ್ತೆ, ಜೊತೆಗೆ ಹೈ ಸ್ಪೀಡ್ ಇಂಟರ್ನೆಟ್ ಇರುತ್ತೆ, ಡೈರೆಕ್ಟ್ NSE ಇಂದಾನೇ ಡೇಟಾ ಬರುತ್ತೆ, ಜೊತೆಗೆ ಅವ್ರದ್ದೇ ಒಂದು ಸಪ್ರೇಟ್ ಬ್ರೋಕರ್ಸ್ ಇರ್ತಾರೆ. ಇವ್ರೇನು ಮಾಡ್ತಾರೆ? ಚಿಂಟು ಹೆಂಗೆ ದುಡ್ಡು ಮಾಡ್ದ? 3,000, 2,000 ಹೆಂಗೆ ಮಾಡ್ದ, 4,000 ಹೆಂಗೆ ಮಾಡ್ದ, 8,000 ಹೆಂಗೆ ಮಾಡ್ದ ಅಂತ ಚಿಂಟು ಮೈಂಡ್ ಸೆಟ್ಟನ್ನು ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚಿಂಟು ಯಾವ ಟೆಕ್ನಿಕ್ ಹಾಕ್ದ? MACDನ, RSI, ಬೊಲಿಂಜರ್ ಬ್ಯಾಂಡ, ಸಪೋರ್ಟ, ರೆಸಿಸ್ಟೆನ್ಸ, ಪ್ರತಿಯೊಂದು ಅನಲೈಸ್ ಮಾಡ್ತಾರೆ ಚಿಂಟು ಮಾಡೋ ಟೆಕ್ನಿಕ್ನ. ಫೈನಲಿ ಲೆಟ್ಸೇ ಒಂದು ಚಿಂಟು 4 ದಿವಸ ತಪ್ಪಿಸ್ಕೊಂಡ ಅನ್ಕೊಳ್ಳಿ. ಈ 4 ದಿವಸ ಡೇಟಾ ಯಾರಿಗೋಗಿರುತ್ತೆ? ಇನ್ಸ್ಟಿಟ್ಯೂಷನ್ಸ್ ನೋಡ್ತಾ ಇರ್ತಾರೆ. ಓ, ಚಿಂಟು ದುಡ್ಡು ಮಾಡ್ದ. 5ನೇ ದಿವಸ ಅಷ್ಟರಲ್ಲಿ ಚಿಂಟು ಟೆಕ್ನಿಕ್ಕು ಇನ್ಸ್ಟಿಟ್ಯೂಷನ್ಸ್ಗೆ ಲೀಕ್ ಆಗಿರುತ್ತೆ. ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ? ಸೊ ಲೆಟ್ಸೇ 5ನೇ ದಿವಸ ಚಿಂಟು ಬರೋದಕ್ಕೆ ಕಾಯ್ತಾ ಇರ್ತಾರೆ. ಚಿಂಟು ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ದಲ್ಲ, ಲಾಸ್ಟ್ 4 ಡೇಸಲ್ಲಿ ದುಡ್ಡು ಮಾಡಿರೋ ಮೈಂಡ್ ಸೆಟ್ಟು, ಅದೇ ಮೈಂಡ್ ಸೆಟ್ಟಲ್ಲಿ, ಅದೇ ಟೆಕ್ನಿಕಲ್ಲಿ, ಅದೇ ಸ್ಟ್ರಾಟಜಿಯಲ್ಲಿ ಬರ್ತಾನೆ. ಬಂದ್ಬಿಟ್ಟು ಸ್ಟ್ರಾಟಜಿ ಆಗ್ತಾನೆ. ಚಿಂಟು ಅಂದ್ರೆ ಏನು? ಇಂಟ್ರಾಡೇ ಮಾಡ್ತಾ ಇರೋ ಸಕ್ಸಸ್ಫುಲ್ ಟ್ರೇಡರ್ಸ್ನ ಚಿಂಟು ಅಂತ ಕರಿತೀವಿ. ಲೆಟ್ಸ್ ಇಂಟ್ರಾಡೇ ಮಾಡಿ ಸಕ್ಸಸ್ಫುಲ್ ಆಗ್ತಾ ಇರೋವಂಥ ಒಂದು ಗುಂಪಿದೆ. ಆ ಗುಂಪು ಏನು ಮಾಡುತ್ತೆ? ಟ್ರೇಡ್ ಮಾಡಿ ಪ್ರತಿ ದಿವಸ ದುಡ್ಡು ಮಾಡ್ತಾ ಇದೆ. 5ನೇ ದಿನ ಆ ಗುಂಪು ಬರುತ್ತಲ್ಲ, ಆ ಗುಂಪು ಬಂದವಾಗ ಏನು ಮಾಡ್ತಾರೆ? ಇವ್ರಿಗೆ ಆಲ್ರೆಡಿ ಡೇಟಾ ಲೀಕ್ ಆಗಿರುತ್ತೆ. ಇನ್ಸ್ಟಿಟ್ಯೂಷನ್ಸ್ಗೆ ಬಿಗ್ ಕ್ರ್ಯಾಶ್ ಆರ್ ಬಿಗ್ ಅಪ್ಪು ಕೊಟ್ಟು ಚಿಂಟು ದುಡ್ಡನ್ನ 5 ದಿನ ದುಡ್ಡು ಮಾಡಿರೋದು ಎಲ್ಲನೂ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ನೀವು ಹೇಳ್ಬೋದು ಸ್ಟಾಪ್ ಲಾಸ್ ಇಡ್ಬೋದಲ್ಲ ಚಿಂಟು, ಡಿಸಿಪ್ಲೈನ್ ಫಾಲೋ ಮಾಡ್ಬೋದಲ್ಲ ಚಿಂಟು, ಸೊ ಅದು ಇದು ಅಂತ ಏನೇನೋ ಹೇಳ್ಬೋದು. ಸ್ಟಾಪ್ ಲಾಸ್ ಇಟ್ಟರೂ ಸಹ ವರ್ಕ್ ಆಗಲ್ಲ. ಯಾಕಂದರೆ ವಿತಿನ್ 10 ಸೆಕೆಂಡ್ಸಲ್ಲಿ ಮಾರ್ಕೆಟ್ 200 ಪಾಯಿಂಟ್ ಡೌನ್ ಮೂವ್ ಕೊಟ್ಟವಾಗ ಯಾವ ಸ್ಟಾಪ್ ಲಾಸು ವರ್ಕ್ ಆಗಲ್ಲ ಸ್ವಾಮಿ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಸ್ಟಾಪ್ ಲಾಸ್ ಇಲ್ದಿರ ನೀವು ಟ್ರೇಡ್ ಮಾಡಬೇಕಂದ್ರೆ ಹೆಡ್ಜಿಂಗ್ನ ಕಲೀಲೇಬೇಕು. ಹೆಡ್ಜಿಂಗನ್ನು ನಾವು ಕಲಿಸೋದಕ್ಕೆ ನಾವಿದ್ದೀವಿ. ಸೊ ಇಂಟ್ರಾಡೇ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಅರ್ಥ ಆಗ್ತಾ ಇದೆಯಲ್ಲ. ಸೊ ಇಂಟ್ರಾಡೇ ಅಂದ್ರೇನು? ಡಮ್ಮಿ ಶೇರು. ಈ ಡಮ್ಮಿ ಶೇರ್ನ ನೀವು ಬೈ ಮಾಡಿನೂ ಸೆಲ್ ಮಾಡ್ಬೋದು, ಸೆಲ್ ಮಾಡಿನೂ ಬೈ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಇಲ್ಲಿ ಗ್ರೀನ್ ಬಟನ್ ಅವರು ಯಾವ ರೀತಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತಲ್ಲ. ಗ್ರೀನ್ ಕಲರ್ ಒತ್ತದವರು, ರೆಡ್ ಕಲರ್ ಒತ್ತವ್ರು ಯಾರು? ಮೇನ್ಲಿ ಇನ್ಸ್ಟಿಟ್ಯೂಷನ್ಸ್. ಸೊ ಇನ್ಸ್ಟಿಟ್ಯೂಷನ್ಗೆ ಫೇವರೇಟ್ ಬಟನ್ ಯಾವುದು? ರೆಡ್ ಬಟನ್ ಆರ್ ಸೆಲ್ಲಿಂಗ್ ಬಟನ್. ಈ ಥರ ಶಾರ್ಟ್ ಸೆಲ್ಲಿಂಗ್ ಮಾಡಿ ಇಂಟ್ರಾಡೇಯಲ್ಲಿ ದುಡ್ಡು ಮಾಡ್ಬೋದು. ಇಂಟ್ರಾಡೇಯಲ್ಲಿ ಈ ಥರ ಶಾರ್ಟ್ ಸೆಲ್ಲಿಂಗ್ ಮಾಡಿ ಇಂಟ್ರಾಡೇಯಲ್ಲಿ ಇನ್ಸ್ಟಿಟ್ಯೂಷನ್ಸು ಬಿಗ್ ಮನಿ ಮಾಡ್ತಾನೆ ಇರ್ತಾರೆ. ಸಿ ಇಲ್ಲಿ ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಲೆಟ್ಸೆ ನೀವು 1,000 ರೂಪಾಯಿ ದುಡ್ಡು ಹಾಕಿದ್ದೀರ, ನಿಮಗೆ ಶೇರ್ ತೊಗೊಂಡ್ರೆ 5,000 ರೂಪಾಯಿ ಶೇರ್ ತೊಗೊಂಡ್ರಿ. ನಿಮ್ಮ 1,000 ರೂಪಾಯಲ್ಲಿ 80% ಲಾಸ್. ನಿಮ್ಮ 1,000, ಬ್ರೋಕರ್ 1,000 ಅಲ್ಲ, ಬ್ರೋಕರ್ದು 5,000 ಅಲ್ಲ, ನಿಮ್ಮದು. ನಿಮ್ಮ ದುಡ್ಡು ಎಷ್ಟಿದೆ? 1,000 ರೂಪಾಯಿ. 80% ಆಫ್ 1,000 ಎಷ್ಟು? 800 ರೂಪೀಸ್. ಸೊ ನೀವು ಇಂಟ್ರಾಡೇ ಮಾಡಿದ್ದೀರಾ, ಲೆಟ್ಸೆ ಸಡನ್ನಾಗಿ ಏನೋ ಮಾರ್ಕೆಟ್ ಕ್ರ್ಯಾಶ್ ಆಗೋಯ್ತು, ನಿಮ್ದು 800 ರೂಪಾಯಿ ಲಾಸ್ ಆಯಿತು. ಅಂದರೆ ನಿಮ್ಮ ಹತ್ರ ಇದ್ದಿದ್ದು 1,000 ರೂಪಾಯಿ, ನೀವು ತೊಗೊಂಡಿದ್ದು 5,000 ರೂಪಾಯಿಗಲ್ಲ. 5,000 ರೂಪಾಯಿ ಶೇರ್ ತೊಗೊಂಡಿದ್ದೀರಾ, ಶೇರ್ ಯಾಕೋ ಬಿದ್ದುಬಿಟ್ಟು 800 ರೂಪಾಯಿ ಲಾಸಿಗೆ ಬಂತಾನೆ. ಓವರಾಲ್ ಲಾಸ್, ಶೇರ್ ಯಾಕೋ ಬಿದ್ದುಬಿಟ್ಟು ಓವರಾಲ್ ಲಾಸ್ 800 ರೂಪೀಸ್ ಬಂತು, ವಿಚ್ ಇಸ್ 80% ಲಾಸ್. ಇಲ್ಲಿಗೆ ಬಂದಿದ ತಕ್ಷಣ ಬ್ರೋಕರೇ ನಿಮ್ಮ ಶೇರ್ಗಳನ್ನು ಮಾರ್ಬಿಟ್ಟು ಅಟ್ಲೀಸ್ಟ್ ಬಸ್ ಚಾರ್ಜ್ 200 ರೂಪಾಯಿ ಆದರೂ ಇಟ್ಕೊಳ್ಳಿ ಅಂತ ಕೊಡ್ತಾರೆ. ಬ್ರೋಕರೇ ಶೇರ್ಸ್ ಮಾಡಿಬಿಡ್ತಾರೆ. ಯಾಕಂದರೆ 80% ಲಾಸ್ ಆಗೋಷ್ಟರಲ್ಲಿ ನಿಮ್ಮ 1,000 ರೂಪಾಯಿ 800 ರೂಪಾಯಿ ಲಾಸ್ ಆಗಿರುತ್ತಲ್ಲ, ಇನ್ನು ಮಿಕ್ಕಿರೋದೆಷ್ಟು? 200 ರೂಪಾಯಿ. ಅದೇನಾದ್ರು ಬ್ರೋಕರ್ ಅಲ್ಲಿ ಕಟ್ ಮಾಡಿಲ್ಲ ಅಂದರೆ -2,000ಗೆ ಹೋಗ್ಬಿಟ್ರೆ ನಮ್ಮ ಜೊತೆ ಬ್ರೋಕರನ್ನು ಕಳ್ಕೊಂಡ್ಬಿಡ್ತಾನಲ್ಲ. ಸೊ ಇಲ್ಲಿ ಬ್ರೋಕರ್ ಎಷ್ಟು ಬ್ರಿಲಿಯಂಟ್ ಅಂದರೆ ಬ್ರೋಕರ್ ಯಾವ ಕಾರಣಕ್ಕೂ ಕಳ್ಕೊಳ್ಳಲ್ಲ.
80% ಲಾಸ್ ಬರೋಷ್ಟರಲ್ಲಿ ಅವನೇ ಶೇರ್ಗಳನ್ನು ಸೆಲ್ ಮಾಡಿಬಿಟ್ಟು ನಮ್ಮನ್ನು ನಿಲ್ಲಿಸ್ತಾನೆ, ಅಲ್ಲಿಗೆ ನಿಲ್ಲಿಸ್ತಾನೆ. ಇಂಟ್ರಾಡೇಯಲ್ಲಿ ಈ ಮಾರ್ಜಿನ್ ಕೊಡೋದು ಬ್ರೋಕರ್ಸ್, ಈಸ್ಕೊಳ್ಳೋದು ಯಾರು? ರೀಟೇಲರ್ಸ್ ಲೈಕಸ್. ನಮ್ಮ ಥರ ರೀಟೇಲರ್ಸು ಇಂಟ್ರಾಡೇ ಮಾರ್ಜಿನ್ಗೋಸ್ಕರ ಕಾಯ್ತಾ ಇರ್ತೀವಿ, ಕೊಟ್ಟರೆ ಸಾಕಪ್ಪ ಮಾರ್ಜಿನ್ನು ಅಂತ. ಬಟ್ ಈ ಮಾರ್ಜಿನ್ ಅಂದಿದ್ದು ಫ್ರೀ, ಇದಕ್ಕೆ ಯಾವುದೇ ರೀತಿಯಾದ ಬಡ್ಡಿ ಇಲ್ಲ. ಸೊ ಅದರಿಂದ ಇಂಟ್ರಾಡೇಲಿ ಸಿಕ್ಕಾಪಟ್ಟೆ ಜನ ದುಡ್ಡು ಕಳ್ಕೊತಾರೆ. ಸೊ ಇದನ್ನು ಪ್ರಾಕ್ಟಿಕಲಿ ತಿಳ್ಕೊಳ್ಳೋಣ, ಯಾವ ರೀತಿ ಬೈ ಮಾಡೋದು, ಯಾವ ರೀತಿ ಸೆಲ್ ಮಾಡೋದು. ಸೊ ತುಂಬ ಜನಕ್ಕೆ ಫಸ್ಟು ಸೆಲ್ ಮಾಡಿ ದುಡ್ಡು ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಹೆಂಗೆ ಸೆಲ್ ಮಾಡಿ ದುಡ್ಡು ಮಾಡೋದು ಅಂತ ಶಾರ್ಟ್ ಸೆಲ್ ಮಾಡಿ ನಾನು ತೋರಿಸ್ತೀನಿ. ಇಂಟ್ರಾಡೇ ಅಂದರೆ ಏನು? 1 ರೂಪಾಯಿಗೆ 5 ರೂಪಾಯಿ ಸಾಲ ಕೊಡ್ತಾರಂತ ಅರ್ಥ ಆಯಿತು. ನಿಮ್ಮ ಹತ್ರ 1,000 ರೂಪಾಯಿ ಇದ್ದರೆ 5,000 ರೂಪಾಯಿಗೆ ಟ್ರೇಡಿಂಗ್ ಮಾಡ್ಬೋದು. ಎಕ್ಸಾಂಪಲ್, ಇವಾಗ ಏಷ್ಯನ್ ಪೇಂಟನ್ನು ನಾನು ಬೈ ಮಾಡ್ತಾಯಿದ್ದೀನಿ, ಅಬ್ಸರ್ವ್ ಮಾಡಿ. ಸೊ ಇದು ಟ್ರೇಡಿಂಗ್ ಆ್ಯಪು. ಹೀಗೆ ಬೈ ಮಾಡೋಕ್ಕೆ ಹೋದವಾಗ ಇಲ್ಲಿ ಇಂಟ್ರಾಡೇ ಅಂತ ಕಾಣಿಸ್ತಾ 5x ನೋಡಿ. ಇಂಟ್ರಾಡೇ, ಡೆಲಿವರಿ ಆ್ಯಂಡ್ ಪೇ ಲೇಟರ್ ಅಂದರೆ ಸಾಲ ಕೊಡ್ತಾರೆ, ಅದು ನೀವು 1 ವರ್ಷ ಬೇಕಾದ್ರೂ ಇಟ್ಕೋಬೋದು. ಇಂಟ್ರಾಡೇ ಅಂದರೆ ಇವತ್ತೇ ತೊಗೊಂಡು ಇವತ್ತೇ ಮಾರಬೇಕು. ಸೊ ನಾನು ಏಷ್ಯನ್ ಪೇಂಟನ್ನು ನಾನು ಏನು ಮಾಡ್ತೀನಿ, ಲೆಟ್ಸೆ ಬೈ ಮಾಡ್ತೀನಿ. ಎಷ್ಟು? ಒಂದು 10 ಶೇರ್ ಬೈ ಮಾಡ್ತೀನಿ. 10 ಶೇರ್ ಬೈ ಮಾಡೋದಕ್ಕೆ ಇಂಟ್ರಾಡೇಲಿ 6,000 ರೂಪಾಯಿ ಇದ್ದರೂ ಸಾಕು, ಅರ್ಥ ಮಾಡ್ಕೊಳ್ಳಿ. ಸೊ 6,000 ರೂಪಾಯಿ ಇದ್ದರೆ ಸಾಕು. ಲೆಟ್ಸೆ ಒಂದು 5 ಶೇರ್ಸ್ ಬೈ ಮಾಡ್ತೀನಿ. ಸೊ ಇಂಟ್ರಾಡೇಲಿ ಅರ್ಥ ಮಾಡ್ಕೊಳ್ಳಿ, ಇಂಟ್ರಾಡೇಲಿ ನಾನು 5 ಶೇರ್ಸ್ ಬೈ ಮಾಡ್ತಾಯಿದ್ದೀನಿ. ಅದೇ ಡೆಲಿವರಿಯಲ್ಲಿ 5 ಶೇರ್ಸ್ ಬೇಕಂದರೆ 16,000 ಬೇಕು. ಡೆಲಿವರಿಯಲ್ಲಿ 5 ಶೇರ್ ತೊಗೊಳೋದಕ್ಕೆ 16,000 ಬೇಕು. ಅದೇ ಇಂಟ್ರಾಡೇಲಿ ಆದರೆ 3,000 ರೂಪಾಯಿ ಇದ್ದರೂ ಸಾಕು. ಯಾಕಂದರೆ ಇಂಟ್ರಾಡೇಲಿ 5x ಮಾರ್ಜಿನ್ ಕೊಡ್ತಾರೆ, ಅಲ್ಲೇ ಹಾಕಿದ್ದಾರೆ ನೋಡಿ. ಲೆಟ್ಸೆ ಇದನ್ನು ನಾನು ಬೈ ಮಾಡ್ತಾಯಿದ್ದೀನಿ. ಏಷ್ಯನ್ ಪೇಂಟು ನನಗೆ ಲಾಸಲ್ಲಿದೆ, ಏನಕ್ಕಂದರೆ ಏಷ್ಯನ್ ಪೇಂಟು ನಾನು ಬೈ ಮಾಡಿದ್ದೀನಿ, ಅದು ನೋಡಿದ್ರೆ ಬಿದ್ದೋಗ್ತಾ ಇದೆ. ಸೊ ಇದು ಎಲ್ಲರಿಗೂ ಅರ್ಥ ಆಯಿತು ಬೈ ಮಾಡೋದು ಹೆಂಗೆ ಅಂತ. ಸೊ ಅದೇ ಥರ ಬಜಾಜ್ ಫಿನಾನ್ಸು ನನಗೆ ಬೀಳುತ್ತೆ ಅನ್ನಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಸೆಲ್ ಮಾಡ್ತೀನಿ. ಸೊ ಎಷ್ಟು ಶೇರು? ಡೆಲಿವರಿಯಲ್ಲಿ ಸೆಲ್ ಮಾಡೋಕ್ಕಾಗಲ್ಲ, ಇಂಟ್ರಾಡೇಯಲ್ಲಿ ಸೆಲ್ ಮಾಡ್ಬೋದು. ಎಷ್ಟು? 5 ಶೇರು. ಸೊ ಡೆಲಿವರಿಯಲ್ಲಿ ನಾನು ಸೆಲ್ ಮಾಡ್ತಲ್ಲ, ಇಂಟ್ರಾಡೇಯಲ್ಲಿ ಸೆಲ್ ಮಾಡ್ಬೋದು. ಸೊ ನಾನು ಬಜಾಜ್ ಫಿನಾನ್ಸ್ ತೊಗೊಂಡೇ ಇಲ್ಲ, ಆದರೂ ಸೆಲ್ ಮಾಡೋದು ಹೆಂಗೆ ಅನ್ನೋದು ನಿಮ್ಮ ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ಉತ್ತರ ಇವಾಗ ಸಿಗ್ತಾಯಿದೆ. ಸೊ ಎಷ್ಟೋ ಜನಕ್ಕೆ ಲೈಫಲ್ಲಿ ಅದೊಂದು ಕನ್ಫ್ಯೂಷನ್ನು, ಸರ್ ತೊಗೊಳ್ದಿರ ಹೆಂಗೆ ಸರ್ ಮಾಡೋದು, ತೊಗೊಂಡೇ ಮಾರಬೇಕಂತ ಏನು ಬುಕ್ಕಲ್ಲಿ ಬರ್ದಿಲ್ಲ ತಾನೆ. ಶೇರ್ ಮಾರ್ಕೆಟಲ್ಲಿ ಶೇರ್ಸ್ ತೊಗೊಂಡೇ ಮಾರಬೇಕಂತ ಎಲ್ಲೂ ಬರ್ದಿಲ್ಲ, ಬೇಕಾದ್ರೆ ಮಾರಿಬಿಟ್ಟು ಸಹ ತೊಗೋಬೋದು. ಸೊ ಇವಾಗ ನಾನು ನೋಡಿ ಬಜಾಜ್ ಫಿನಾನ್ಸ್ ಅನ್ನೋ ಶೇರ್ನ ಇಂಟ್ರಾಡೇಯಲ್ಲಿ ಸೆಲ್ ಮಾಡ್ತಾಯಿದ್ದೀನಿ. ಸೊ ಸೆಲ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೈ ರೇಟ್ಗೆ. ಎಸ್, ಸೆಲ್ ಆಗಿದೆಯಾ? ಹಾಂ ಆಗಿದೆ. ಸೊ ಇವಾಗ ನೋಡೋಣ. ಬಜಾಜ್ ಫಿನಾನ್ಸ್ ನನಗೆ 5 ಶೇರು ಸೆಲ್ ಮಾಡಿದೆ ನೋಡಿ, -5 ಶೇರ್ಸ್ ಕಾಣಿಸ್ತಾ ಇದೆಯಲ್ಲ. ಇವಾಗ ನನಗೆ ಬಜಾಜ್ ಫಿನಾನ್ಸು ಬಿದ್ದರೆ ನನಗೆ ಲಾಭ, ಮೇಲಕ್ಕೆ ಹೋದರೆ ಲಾಸ್ ಇದೆ. ಏಷ್ಯನ್ ಪೇಂಟ್ ಮೇಲಕ್ಕೆ ಹೋದರೆ ಲಾಭ, ಬಜಾಜ್ ಫಿನಾನ್ಸ್ ಬಿದ್ದರೆ ಲಾಭ. ಯಾಕಂದರೆ ಬಜಾಜ್ ಫಿನಾನ್ಸ್ನ ನಾನು ಇಂಟ್ರಾಡೇಯಲ್ಲಿ ಸೆಲ್ ಮಾಡಿದ್ದೀನಿ ನೋಡಿ. ಬಜಾಜ್ ಫಿನಾನ್ಸ್ ಬೀಳ್ತಾ ಇದೆ, ನನಗೆ ಸ್ವಲ್ಪ ಪ್ರಾಫಿಟು ಸಹ ಬರ್ತಾಯಿದೆ. ನೋಡಿದ್ರಾ? ಇಷ್ಟೇ ಸಿಂಪಲ್. ಸೊ ನೀವು ಒಂದು ಶೇರನ್ನು ಮಾರಿದವಾಗ ಮಾರ್ಕೆಟು ಬಿದ್ದರೆ ದುಡ್ಡು ಬರುತ್ತೆ, ಅದೇ ಶೇರನ್ನು ಮಾರಿದವಾಗ ಮೇಲಕ್ಕೆ ಹೋದರೆ ಲಾಸ್ ಆಗುತ್ತೆ. ಸೊ ಇವತ್ತೇನಾದ್ರು ಬಜಾಜ್ ಫಿನಾನ್ಸ್ ಮೇಲಕ್ಕೆ ಹೋಗ್ಬಿಟ್ರೆ ನನಗೆ ಲಾಸ್ ಇದೆ, ಕೆಳಗಡೆ ಬಿದ್ದರೆ ಲಾಭ ಇದೆ. ನೋಡಿದ್ರಾ? ನಿಮ್ಮ ಕಣ್ಮುಂದೆ 44 ರೂಪಾಯಿ ಕೆಳಗಡೆ ನೋಡಿ. ಏಷ್ಯನ್ ಪೇಂಟು 5 ಶೇರ್ಸ್ ಬೈ ಮಾಡಿದ್ದೀನಿ, ನನಗೆ ಅಲ್ಲಿ ಲಾಸ್ ಆಗ್ತಾಯಿದೆ. ಬಜಾಜ್ ಫಿನಾನ್ಸು 5 ಶೇರ್ಸು ಸೆಲ್ ಮಾಡಿದ್ದೀನಿ, ಇಲ್ಲಿ ನನಗೆ ಲಾಭ ಬರ್ತಾಯಿದೆ. ಸೊ ಇದನ್ನು ಇಂಟ್ರಾಡೇ ಅಂತ ಕರೀತಾರೆ. ಐ ಥಿಂಕ್ ಇಂಟ್ರಾಡೇ ಬಗ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ಇಂಟ್ರಾಡೇ ಈಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ಸೊ ಐ ಥಿಂಕ್ ಈ ವಿಡಿಯೋ ಅರ್ಥ ಆಯ್ತಾಯಿದೆ. ಸೊ ಪ್ರತಿಯೊಬ್ಬರಿಗೂ ಇಂಟ್ರಾಡೇ ಅಂದರೆ ಏನೋ ಅಂತ ಅರ್ಥ ಆಯ್ತಲ್ಲ. ಸೊ ಥ್ಯಾಂಕ್ ಯು. ಸೊ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಕರ್ನಾಟಕದಲ್ಲಿ ಯಾರೇ ಒಂದು ಸ್ಟಾಕ್ ಮಾರ್ಕೆಟ್ ಅಂದರೆ ಇಂಟ್ರಾಡೇ ಅಂದರೆ ನಮ್ಮ ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ನಿಮ್ಗೆ ಲೈಫಲ್ಲಿ ಇಂಟ್ರಾಡೇ ಅಂದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ,
₹500 ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.